ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಲ್ತೇಶ್. ನಿಮ್ಗೆ ಗೊತ್ತಾ, ನಾವು ಯೂಸ್ ಮಾಡ್ತಿರುವಂಥ 90% ಸೋಪ್ಗಳೆಲ್ಲವೂ ಆಲ್ಮೋಸ್ಟ್ ಆಲ್ ಟಾಯ್ಲೆಟ್ ಸೋಪ್ಗಳಾಗಿದೆ. ಸೊ ಅದು ಹೇಗೆ ಅಂತೇಳಿ ನಿಮ್ಗೆ ಗೊತ್ತಾಗಬೇಕಾ? ಸೊ ಬನ್ನಿ ತಿಳ್ಕೊಳ್ಳೋಣ ಯಾವ್ಯಾವ ಸೋಪ್ಗಳು ನಿಮಗೆ ಸ್ನಾನ ಮಾಡಲಿಕ್ಕೆ ಯೋಗ್ಯವಾಗಿದೆ ಎಂದು. ನೀವು ಯೂಸ್ ಮಾಡ್ತಿರುವಂಥ ಸೋಪ್ ಲಕ್ಸ್ ಸೋಪೇ ಆಗಿದ್ದರೆ, ಅಥವಾ ಸಿಂತಾಲ್ ಸೋಪು, ಅಥವಾ ಡವ್ ಸೋಪು, ಅಥವಾ ಪಿ ಎ ಸೋಪೇ ಆಗಿದ್ದರೆ, ಸೊ ನೀವು ನೋಡಲೇಬೇಕಾಗಿರೋ ವಿಷಯ, ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸೋಪ್ಗಳಲ್ಲಿ ಕೆಮಿಕಲ್ ಪ್ರಾಡಕ್ಟ್ಗಳೇ ಜಾಸ್ತಿ ನೋಡ್ಲಿಕ್ಕೆ ಸಿಗೋದು. ಸೊ ಅದರಲ್ಲಿ ನಾವು ಯಾವ ಪ್ರಾಡಕ್ಟಲ್ಲಿ ಏನೇನು ಯಾವ ಕೆಮಿಕಲ್ಸ್ನ ಯೂಸ್ ಮಾಡಿದ್ದಾರೆ ಅಂತೇಳಿ ನಾವು ನೋಡ್ಕೋಬೇಕು. ಸೊ ಯಾವ ಸೋಪಲ್ಲಿ ಯಾವ ಕಂಟೆಂಟ್ ಇರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಮೊದಲನೇದಾಗಿ ಲಕ್ಸ್ ಸೋಪಲ್ಲಿ ನೋಡೋದಾಗಿದೆ. ಇಲ್ಲಿ ಗಮನಿಸ್ಬೋದು ನೀವು, ಟಾಯ್ಲೆಟ್ ಸೋಪ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಗ್ರೇಡ್ 2 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದರ TFM ವ್ಯಾಲ್ಯೂ ಬಂದುಬಿಟ್ಟು 70% ಇದೆ. ಸೊ ಸಂತೂರ್ ಸೋಪ್ ನೆಕ್ಸ್ಟ್ ಜನಪ್ರಿಯ ಬ್ರ್ಯಾಂಡ್ ಆಗಿರುತ್ತೆ. ಸಂತೂರ್ ಸೋಪಿನ TFM ವ್ಯಾಲ್ಯೂ ಎಷ್ಟಿದೆ ಚೆಕ್ ಮಾಡೋಣ ಬನ್ನಿ. ಸೊ ಇದರ ನೋಡಿ, ಇಲ್ಲಿ ಟಾಯ್ಲೆಟ್ ಸೋಪ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೂಡ ಗ್ರೇಡ್ 2 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದರ TFM ವ್ಯಾಲ್ಯೂ ಬಂದುಬಿಟ್ಟು 72% ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಪಾರ್ಕ್ ಅವೆನ್ಯೂ ನೋಡೋದಾದರೆ ಇಲ್ಲಿ ಕೂಡ ಟಾಯ್ಲೆಟ್ ಸೋಪ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದರ TFM ವ್ಯಾಲ್ಯೂ ಬಂದುಬಿಟ್ಟು 76%. ನೆಕ್ಸ್ಟ್ ನಮ್ಮ ಅತಿ ಜನಪ್ರಿಯವಾಗಿರ್ತಕ್ಕಂತಹ ಮತ್ತು ನಿಜವಾದ ಟಾಯ್ಲೆಟ್ ಸೋಪ್ ಆಗಿರುವಂಥ ಲೈಫ್ ಬಾಯ್ ಸೋಪನ್ನು ನೋಡೋಣ ಬನ್ನಿ. ಇದರ TFM ವ್ಯಾಲ್ಯೂ ಬಂದುಬಿಟ್ಟು 60% ಇದೆ. ಇದರಲ್ಲೂ ಕೂಡ ಟಾಯ್ಲೆಟ್ ಸೋಪ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಬಂದು ಡೆಟಾಲ್ ಸೋಪು. ಇದನ್ನು ಕೈ ತೊಳ್ಕೊಂಡ್ರೆ ಕೀಟಾಣುಗಳೇ ಇರೋಲ್ಲ ಅಂತೇಳಿ ಹೇಳ್ತಾರೆ. ಹೌದು, ನಿಜವಾದು. ಇದು ಇದರಲ್ಲಿ TFM ವ್ಯಾಲ್ಯೂ ನೋಡಿ ಬಂದರೆ ಇದರದ್ದು 70% ಇದೆ. ಗ್ರೇಡ್ 2 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ನಾಡಿನ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ನಲ್ಲಿ ನೋಡೋದಾದರೆ ಇದರ TFM ವ್ಯಾಲ್ಯೂ 80% ಇದೆ. ಗ್ರೇಡ್ 1 ಹಾಗೂ ಇದು ಕೂಡ ಟಾಯ್ಲೆಟ್ ಸೋಪ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಿಂದ ನಮಗೆ ಗೊತ್ತಾಗೋದಾದರೆ, ಸೊ ನಮಗೆ TFM ವ್ಯಾಲ್ಯೂ ಎಲ್ಲಿ ಜಾಸ್ತಿ ಇರುತ್ತೋ ಆ ಸೋಪು ನಮಗೆ ಸ್ನಾನ ಮಾಡಲಿಕ್ಕೆ ಯೋಗ್ಯವಾದದ್ದೆಂದು. ಸೊ ಸೊ ನೀವಿಲ್ಲಿ ಕೊನೆಯದಾಗಿ ಗಮನಿಸ್ಬೋದು ಏನಂತಂದರೆ, TFM ಅಂದರೆ ಏನು? TFM ಅಂದರೆ ಟೋಟಲ್ ಫ್ಯಾಟಿ ಮ್ಯಾಟರ್ಸ್. ಇದು ಎಲ್ಲಿ ಜಾಸ್ತಿ, ಯಾವ ಸೋಪಲ್ಲಿ ಜಾಸ್ತಿ ಪರ್ಸೆಂಟೇಜಲ್ಲಿ ಇರುತ್ತೋ ಆ ಸೋಪು ನಮಗೆ ಸ್ನಾನ ಮಾಡಲಿಕ್ಕೆ ಯೋಗ್ಯವಾದದ್ದೆಂದು ಇಲ್ಲಿ ಚಾರ್ಟಲ್ಲಿ ಮೆನ್ಷನ್ ಮಾಡಿದ್ರು ಗ್ರೇಡ್ 1ನಲ್ಲಿ. ಸೊ ನಮಗೆ ಆ ಗ್ರೇಡ್ 1ನಲ್ಲಿರೋ ಎಲ್ಲ ಸೋಪ್ಗಳನ್ನು ನಾವು ಸ್ನಾನ ಮಾಡಲಿಕ್ಕೆ ಯೋಗ್ಯವಾದ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಸೋಪು ಸ್ನಾನಕ್ಕೆ ಯೋಗ್ಯ ಎಂದು ತಿಳ್ಕೊಂಡ್ರಿ ಅಂತೇಳಿ ಭಾವಿಸ್ತೀನಿ. ಸೊ ಇದೇ ರೀತಿ ವಿಡಿಯೋಗಳಿಗೋಸ್ಕರ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಧನ್ಯವಾದ.